ಗೊತ್ತಿದ್ದಂಗೆ ತಗದೆ ತೆಗಿತಿರಲ್ಲಪ್ಪ. ಕೊಬ್ಬರಿ ದರ ಮಾತಾಡ್ತಿದ್ದಾರೆ ಶಿವಲಿಂಗೇಗೌಡರು. ಕಳೆದ ವರ್ಷ 18,000 ಅಲ್ಲ ಹೋಗಿತ್ತು, ಪಾತಾಳಕ್ಕೆ ಹೋಗಿತ್ತು. ಅದನ್ನ ಈಗ ಮಧ್ಯ ಪ್ರವೇಶ ಮಾಡಿ ಭಾರತ ಸರ್ಕಾರ ನಾಫೆಡ್ ಅನ್ನು ಹಾಕಿ 11,800 ರೂಪಾಯಿ 875 ರೂಪಾಯಿ MSP ಬೆಲೆಯನ್ನು ಕೊಟ್ಟು, ಮಿನಿಮಮ್ ನೀಡ್ ಪ್ರೈಸಸ್ ಏನಿದೆ ಸಪೋರ್ಟಿಂಗ್ ಪ್ರೈಸ್ ಕೊಟ್ಟು ಖರೀದಿ ಮಾಡಿದರು. ಖರೀದಿ ಮಾಡಿ ಆದಮೇಲೆ ಈಗ 6 ತಿಂಗಳಾಯಿತು ನಿಲ್ಲಿಸಿ. 6 ತಿಂಗಳಿಂದ ಕೊಬ್ಬರಿಯ ಬೆಲೆ 18,000 ಇದ್ದದ್ದು ಇವತ್ತು 7,000-7,500 ರೂಪಾಯಿ ಬಂದಿದೆ. ಒಂದು ಭಾರತ ದೇಶದ ಸಂವಿಧಾನದ ಚೌಕಟ್ಟಿನಲ್ಲಿ ಮತ್ತು ಒಂದು ವ್ಯವಸ್ಥೆ ಒಳಗಡೆ ಭಾರತ ದೇಶದಲ್ಲಿ ಯಾವುದಾದ್ರೂ ಒಂದು ರಾಜ್ಯದಲ್ಲಿ ಆಗ್ಬೋದು, ಯಾವುದೇ ಒಂದು ಪ್ರದೇಶದಲ್ಲಿ ಏನು ರೈತ ಬೆಳೀತಕ್ಕಂಥ ಪದಾರ್ಥಗಳ ಬೆಲೆ ಮಾರುಕಟ್ಟೆಯ ಬೆಲೆಗಿಂತ ಕುಸಿದಾಗ ತಕ್ಷಣ ಕೇಂದ್ರ ಸರ್ಕಾರ MSP ಬೆಲೆಯನ್ನು ಕೊಟ್ಟು ಅದನ್ನು ನಾಫೆಡ್ಗೆ ವಹಿಸಿ ಒಂದು ಖರೀದಿಯನ್ನು ಮಾಡಿಸ್ತಕ್ಕಂಥದ್ದು ಸಂಪ್ರದಾಯ ಮತ್ತು ಕಾನೂನು. ಆದರೆ ಇವತ್ತು ಕೇಂದ್ರ ಸರ್ಕಾರ 6 ತಿಂಗಳಿಂದ ಹೋದಂಥವರು ಮತ್ತೆ ರಾಜ್ಯದ ಕಡೆ ತಿರುಗಿ ನೋಡಿಲ್ಲ. ಈ ಕೊಬ್ಬರಿ ಬೆಳೆ ಹೆಂಗೆ ಅಂದರೆ ಇಡೀ ವರ್ಷ ಬರ್ತಾ ಇರುತ್ತೆ. 3 ತಿಂಗಳು ಈ ಏನು ಸೆಕ್ಷನ್ ವೈಸು ಕೊಬ್ಬರಿನ ಗುಡ ಹಾಕ್ತಾರೆ, ಆ ಪ್ರಕಾರ ಕೊಬ್ಬರಿ ಬರ್ತಾ ಇರುತ್ತೆ. ಇಡೀ ವರ್ಷ ಎಲ್ಲ ಇರಬೇಕು. ಕೊಬ್ಬರಿ ರೀ ಕೊಬ್ಬರಿ ಗಡಿಯಪ್ಪ, ಒಬ್ಬೊಬ್ರು ಉಚ್ಚಾರಣೆ ಒಂದೊಂದು ನಮ್ಮಲ್ಲಿ ಆಡು ಭಾಷೆಯಲ್ಲಿ ಕೊಬ್ಬರಿ ಅನ್ನೋದು ಕೊಬ್ಬರಿ ಅಂತ ಹೇಳ್ತಾರೆ. ನಮ್ಮ ಕಡೆ ಏನ್ ರೂಢಿ ಐತೆ ಅದು ನಾವು ಮಾತಾಡ್ತೀವಿ. ಈಗ ಕೇಂದ್ರ ಸರ್ಕಾರ ಹಿಂದೆ 1.5 ವರ್ಷಗಳ ಕಾಲ ಉತ್ತರ ಭಾಗದ ರೈತರು ಧರಣಿ ಕೂತು ಅವತ್ತು ಒಂದು ನಿರ್ಣಯ ಆಗಿತ್ತು. ಪ್ರಧಾನಮಂತ್ರಿಗಳು ಮಾತು ಕೊಟ್ಟು ನಾವು ವೈಜ್ಞಾನಿಕವಾದಂಥ MSP ಬೆಲೆಯನ್ನು ಆಗಿಂದಾಗ್ಗೆ ವೈಜ್ಞಾನಿಕವಾದಂಥ MSP ಬೆಲೆಯನ್ನು ಕೊಡ್ತೇವೆ. ಯಾವುದೇ ಮಾರುಕಟ್ಟೆಗಿಂತ ಬೆಲೆ ಕಡಿತಗೊಂಡಂಥ ಸಂದರ್ಭದಲ್ಲಿ ನಾವು ಮಾರುಕಟ್ಟೆಯನ್ನು ಪ್ರವೇಶ ಮಾಡ್ತೀವಿ, ನಾವು ನಾಫೆಡ್ ಮುಖಾಂತರ ಕೊಂಡ್ಕೊತೀವಿ ಅಂತಕ್ಕಂಥ ಮಾತನ್ನು ಹೇಳಿ ಅವತ್ತು ಪಂಜಾಬ್ ಆ ಭಾಗದ ಎಲ್ಲ ರೈತರನ್ನು ಅವತ್ತು ಧರಣಿಯಿಂದ ಮೇಲಕ್ಕೆ ಎಬ್ಬರಿಸಿದ್ರು. ಈಗ ಧರಣಿಯಿಂದ ಮೇಲಕ್ಕೆ ಎದ್ದಾಯ್ತು ಕೇಂದ್ರ ಸರ್ಕಾರದಲ್ಲಿ. ಈಗ ಶೂನ್ಯ ವೇಳೆ ವಿಷಯ ಪ್ರಸ್ತಾಪಿಸಿ ಯಾತಕ್ಕೆ ಬೆಲೆ ಕುಸಿದಿದೆ ರೈತರ ಸಮಸ್ಯೆ ಒಂದ್ ಸ್ವಲ್ಪ ಎಂತೆಂತ ಅವಕಾಶ ಕೊಡ್ತೀರಿ. 2 ನಿಮಿಷ ಕೊಡ್ರಿ, ಏನು ಆಗೋದಿಲ್ಲ. ಯಾರನ್ನಾರ ಮಾತಾಡಿದ್ರೆ ರಾಜ್ಯ ಸರ್ಕಾರದ ಇದೇನು ಸ್ಟೇಟ್ ಸಬ್ಜೆಕ್ಟ್ ಅಲ್ವಾ? ಅವರಿಗೆ ಬೆಲೆ ನಾವು ಕೇಳ್ಕೊಂಡು ಕೊಬ್ಬರಿ ಬೆಲೆ ಯಾಕೆ ಮಿನಿಮಮ್ ಸಪೋರ್ಟ್ ಪ್ರೈಸ್ 11,000 ಇದೆ. ಅವಕಾಶ ಮಾಡಿಕೊಡಿ. ಎದ್ದು ಬಿಡ್ತೀರಾ ನೀವು? ಜವಾಬ್ದಾರಿ ಇಲ್ವಾ? ಅದು ಚರ್ಚೆ ಪ್ರಸ್ತಾವನೆ ಮಾಡ್ತಿರ್ಬೇಕಾದ್ರೆ ರಾಜ್ಯ ಸರ್ಕಾರದ ಗಮನ ರಾಜ್ಯ ಸರ್ಕಾರ ಅಶ್ವತ್ಥ ಅವರೇ ಕೊಬ್ಬರಿಗೂ ನಿಮ್ಗೆ ಕೊಬ್ಬರಿ ಬಗ್ಗೆ ನಿಮ್ಗೆ ಏನ್ ಗೊತ್ತಿತ್ತೆ? ಏನಾದ್ರು ಗೊತ್ತಿದ್ಯಾ ಅಧ್ಯಕ್ಷರೇ?
ನಿಮಗೆ ಗೊತ್ತಿದೆ ಕೊಬ್ಬರಿ ಬಗ್ಗೆ. ಅಶ್ವಥ್ ನಾರಾಯಣ ಅವರು ಅಧ್ಯಕ್ಷ ನೀವೆಲ್ಲ ಏನ್ ಮಾತಾಡ್ತೀರಿ ಕೊಬ್ಬರಿ ಭಾಗದ ಗೆಳೆಯರು ನಾವು. ಅಧ್ಯಕ್ಷರೇ ಏನ್ ಗೊತ್ತಿದೆ ಸುಮ್ಮನೆ ಯಾಕೆ ಮಾತಾಡ್ತೀರಿ ನೀವು? ಶೂನ್ಯ ವೇಳೆ ಪ್ರಸ್ತಾವ ಮಾಡ್ತಿದ್ದಾರೆ. ಅವ್ರೇನು ಪ್ರತಿಪಕ್ಷ ಅಲ್ಲ, ಸರ್ಕಾರ ಅವರು. ಏನಿನ್ನ ರಾಜಕೀಯ ಪ್ರೇರಿತವಾಗಿ ಮಾತಾಡೋದ? ಶೂನ್ಯ ವೇಳೆ ಪ್ರಸ್ತಾವ ಮಾಡ್ತಾರೆ, ಮಾತಾಡಲಿ ಕೊಬ್ಬರಿ ಬಗ್ಗೆ. ಸರ್ಕಾರ ಮೇಲೆ ಜವಾಬ್ದಾರಿ ಇಲ್ವಾ? ಅಲ್ಲ ಅವರು ಹೇಗೆ ನೋಡಿ, ಈ ರೀತಿ ಮಾತಾಡಿದ್ರೆ ಆಗುದಿಲ್ಲ. ನೀವು ಕೂತ್ಕೊಳ್ಳಿ ಸಂಬಂಧಪಟ್ಟಾಗಿ. ಕೂತ್ಕೊಳ್ಳೋದು ಸರ್? ಅವ್ರು ಶೂನ್ಯ ವೇಳೆ ಪ್ರಸ್ತಾವ ಮಾಡ್ತಾರೆ, ಆ ವಿಷಯ ಕೇಳ್ತಾರೆ. ಕೃಷಿ ಮಂತ್ರಿಗಳಿದ್ದಾರೆ, ಏನ್ ಮಾಡ್ತಿದ್ದಾರೆ? ಅವರು ಪ್ರಸ್ತಾವ ಮಾಡ್ತಾರೆ, ಆದಷ್ಟು ಬೇಗ ಪ್ರಸ್ತಾವ ಆದಷ್ಟು ಶೂನ್ಯ ವೇಳೆ ಅದು ಬೇಗ ಪ್ರಸ್ತಾವನೆ ಮಾಡಿ. ಆಯ್ತು, ಕೂತ್ಕೊಳ್ಳಿ ಅವ್ರೆ. ನೀವು ಕೂತ್ಕೊಳ್ಳಿ, ರೈತರ ಪರವಾಗಿ ನೀವು ಕೂತ್ಕೊಳ್ಳಿ, ಫ್ರಂಟ್ ಬೆಂಚ್ ಅಲ್ಲಿ ಕೂತ್ಕೊಳ್ಳಿ, ಸ್ವಲ್ಪ ಕೂತ್ಕೊಳ್ಳಿ ನಿಂತಿದ್ದಾರೆ. ಮಂತ್ರಿ ಚರ್ಚೆ ಈ ಸದನದಲ್ಲಿ ಬೆಂಗಳೂರು ಯಾವ ಶಾಸಕರು ಅಧ್ಯಕ್ಷರು ಒಬ್ಬರಿಗೂ ಸಂಬಂಧ ಅಶ್ವಥ್ ನಾರಾಯಣ ಅವರಿಗೆ ನಂದ ಸ್ವಾಮಿ ಅವರೇ, ಅಶ್ವಥ್ ನಾರಾಯಣ್, ಅಶೋಕ್ ಪ್ರತಿಪಕ್ಷ ನಾಯಕರೇ, ಪ್ರತಿಪಕ್ಷ ನಾಯಕ ಅಶ್ವಥ್ ನಾರಾಯಣ ಡಾಕ್ಟ್ರೆ ನೀವೇನ್ ಅಧ್ಯಕ್ಷರೇ ದಯಮಾಡಿ ಕೂತ್ಕೊಳ್ಳಿ ಅವರೇ, ಕೂತ್ಕೊಳ್ಳಿ. ಎಲ್ಲ ಬುದ್ಧಿವಂತಿದ್ದಾರೆ, ಎಲ್ಲ ಕೂತ್ಕೊಳ್ಳಿ, ನಿಮ್ಗೆ ಏನ್ ಗೊತ್ತಿಲ್ಲ, ಕೂತ್ಕೊಳ್ಳಿ. ಸಮಸ್ಯೆ ಶಿವಲಿಂಗೇಗೌಡ್ರೆ ನಿಮ್ಮನ್ನ ಮಂತ್ರಿ ಮಾಡಲ್ಲ ಅವರು. ಸಂಸದೀಯ ವ್ಯವಹಾರ ಸಚಿವನಾಗಿ ರಾಜ್ ಸನ್ಮಾನ್ಯ ಕೂತ್ಕೊಳ್ಳಿ, ಹಿರಿಯ ಕೂತ್ಕೊಳ್ಳಿ. ಮಂತ್ರಿ ಮಾತಾಡ್ತಿದ್ದಾರೆ, ವಿನಂತಿ ಮಾಡ್ತೀನಿ. ಕೂತ್ಕೊಂಬಾರೆ. ಏನ್ರಿ ಸಂಬಂಧ ಬಿಡ್ರಿ, ಮಾತಾಡ್ಲಿ ಅವರು. ನೀವೀಗ ಕೂತ್ಕೊಳ್ಳೆ. ಅಲ್ಲ ಈಗ ಇದೇ ನೆಫೆಟ್ ಬಗ್ಗೆ ಷಡಕ್ಷರಿ ಅವರು, ಇದೇ ಶಿವಲಿಂಗೇಗೌಡರು ನೆಫೆಟ್ ಬಗ್ಗೆ ಕೆಟ್ಟದಾಗ ಮಾತಾಡಿದ್ದಾರೆ. ಅವ್ರು ಸರಿ ಇಲ್ಲ, ಅವ್ರು ಸರಿ ಇಲ್ಲ, ಕ್ಯೂನಲ್ಲಿ ನಿಂತ್ಕೋಬೇಕು. ಅವ್ರು ನೀವು ಮಾತಾಡುವಾಗ ಮಾತಾಡಿ, ನೀವು ಕೂತ್ಕೊಳ್ಳಿ. ಮಾತಾಡಿದ್ದೀವಿ, ಮಾತಾಡಿ ತಕ್ಷಣ ಕಡ್ತಾನ ನಾನು ರಾಜೀನಾಮೆ ಕೊಟ್ಟ ಅದು ಪ್ರಸ್ತಾವನೆ ಮಾಡ್ಲಿ. ನೀವು ಕೂತ್ಕೊಳ್ಳಿ ಇದರಲ್ಲಿ. ಅಲ್ಲ ಮತ್ತೆ ನೀವೇನ್ ಮಾಡ್ತಿದ್ದೀರಿ? ನೀವೇನ್ ಮಾಡ್ತಿಲ್ಲ, ಕೂತ್ಕೊಳ್ಳಿ. ಕನ್ಸ್ಟ್ರಕ್ಟಿವ್ ಕೆಲಸ ಮಾಡ್ತಾ ಇದ್ದೀವಿ. ನಿಮ್ ಉದ್ದೇಶ ಮಾತಾಡೋದು ಬೇಡವಾ? ಕೂತ್ಕೊ. ನಾವು ನೋಡಿದ್ವು ಐಡಿ ಕಾರ್ಡ್ ಮಾತಾಡಿದ್ರು ಹೇಳಿ. ಬೆಂಗಳೂರಲ್ಲಿ ಕೊಪ್ಪಿ ಕೊಡ್ಬೇಕಾದ್ರೆ ನಮ್ಮೂರಿಂದ ಕಳಿಸ್ಬೇಕು. ರೇವಣ್ಣ ಮಾತಾಡ್ಲಿ, ರೇವಣ್ಣ ಕೂತ್ಕೊಳ್ಳಿ, ಬಸ್ ಸ್ಟ್ಯಾಂಡ್ ಮಾತಾಡ್ತೀರಲ್ಲ, ಬಸ್ ಸ್ಟ್ಯಾಂಡ್ ಅಲ್ಲ, ನೀವು ಕೂತ್ಕೊಳ್ಳಿ. ಈಗ ಕೂತ್ಕೊಳ್ಳಿ. ಮಾನ್ಯ ಅಧ್ಯಕ್ಷರೇ, ಮಲ್ಲೇಶ್ವರ ಅಲ್ಲ ಅವ್ರು ಏನು ಅವರು ರಂಗನಾಥ್, ಮಾನ್ಯ ಅಧ್ಯಕ್ಷರೇ, ರಂಗನಾಥ್ ಮಿನಿಸ್ಟರ್ ಕೂತ್ಕೊಳ್ಳಿ. ನೀವು ಕೂತ್ಕೊಳ್ಳಿ, ಮಿನಿಸ್ಟರ್ ಮಾತಾಡ್ತಾರೆ, ಬರ್ಬೇಕು. ಕೂತ್ಕೊಳ್ಳಿ. ಸನ್ಮಾನ್ಯ ಅಧ್ಯಕ್ಷರೇ, ಈಗ ಮತ್ತೊಮ್ಮೆ ಕೂತ್ಕೊ. ಮತ್ತೊಮ್ಮೆ ನಾನು ಎಲ್ಲ ಗೌರವಾನ್ವಿತ ಸದಸ್ಯರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಬೆಂಗಳೂರಿನಿಂದ ದೂರದ ಬೆಳಗಾವಿಯೊಳಗ ನಾವು ಈ ಸದನವನ್ನು ನಡೆಸ್ತಾ ಇದ್ದೀವಿ ಸರ್. ಇಲ್ಲಿ ಈ ರೀತಿ ಮಾಡಿದ್ರೆ ಹೆಂಗಾಗುತ್ತೆ? ಅಷ್ಟೊಂದು ಕೂತ್ಕೊಳ್ಳಿ.
ಅದೇ ಹೇಳಿ ನೀವೇ ಹೇಳ್ತಾ ಇರೋದು. ರಾಜ್ಯ ಸರ್ಕಾರ ಕೊಬ್ಬರಿಗೆ ಕೂತ್ಕೊಳ್ಳಿ ಅವರಲ್ಲಿ, ನೀವಲ್ಲಿ ಕೂತ್ಕೊಳ್ಳಿ. ಈಗ ನೀವು ಕೂತ್ಕೊಳ್ಳಿ, ಏನು ಗೊತ್ತಿಲ್ಲ ಅಂತ ಮಾತಾಡಬೇಡಿ, ಸುಮ್ಮನೆ ಮಾತಾಡ್ಬೇಕಂತ ಮಾತಾಡಬೇಡಿ. ನೀವಿಬ್ರು ಕೂತ್ಕೊಳ್ಳಿ ಅಲ್ಲಿ. ಮಾತಾಡ್ಬೇಕಂತ ತೋರಿಸ್ಲಿಕ್ಕೆ ಯಾರು ಮಾತಾಡಬೇಡಿ. ಪ್ರಚಾರದಲ್ಲಿ ನಿಮ್ಗೆ ಬರ್ಲಿಕ್ಕೆ ಜಾಸ್ತಿ ಆಗಿದೆ. ಶಿವಲಿಂಗೇಗೌಡ್ರೆ ಮಂತ್ರಿ ಮಾಡಲ್ಲ ಅವರು. ಅಧ್ಯಕ್ಷರೇ, ಬೆಳಗಾವಿಯಲ್ಲಿ ನಡೆದಿರ್ತಕ್ಕಂಥ ಈ ಅಧಿವೇಶನ ತನ್ನದೇ ಆಗಿರ್ತಕ್ಕಂಥ ಜನರ ಬಯಕೆ ಬೇಡಿಕೆಗೆ ಸ್ಪಂದಿಸಿ ಮಾಡಿರ್ತಕ್ಕಂಥದ್ದು. ಈ ಅಧಿವೇಶನದ ಮೂಲಕ ಜನ ನಿರೀಕ್ಷೆ ಇಟ್ಕೊಂಡಿದ್ದಾರೆ, ಅತ್ಯಂತ ಕಾತುರದಿಂದ ಇಲ್ಲಿ ಏನು ನಡೀತದೆ ಅನ್ನೋದು ನೋಡ್ತಾ ಇದ್ದಾರೆ. ಈ ರೀತಿ ನಾವು ಸಮಯ ವ್ಯರ್ಥ ಹಾಳು ಮಾಡೋ ಹಾಗೆ ಆದರೆ ನಮ್ಮ ಸದನಕ್ಕೆ, ನಮ್ಮೆಲ್ಲರಿಗೆ ಇದು ಗೌರವದ ಪ್ರಶ್ನೆ ಆಗುತ್ತೆ. ದಯಮಾಡಿ ಈ ಸದನದಲ್ಲಿ ಶಿಸ್ತಿನಿಂದ ನಡೆಸುವಂತೆ ನಾನು ತಮ್ಮಲ್ಲಿ ಆಗ್ರಹ ಮಾಡ್ತೀನಿ, ಅವರೆಲ್ಲರ ಸಹಕಾರವನ್ನು ಕೋರ್ತೀನಿ. ಸನ್ಮಾನ್ಯ ಅಧ್ಯಕ್ಷರೇ, ಈಗ ಮಾನ್ಯ ಅಶ್ವಥ್ ನಾರಾಯಣ ಅವರು ಒಂದು ಮೂಲಭೂತವಾಗಿರ್ತಕ್ಕಂಥ ಪ್ರಸ್ತಾಪ ಮಾಡಿದರು. ಶಿವಲಿಂಗೇಗೌಡರು ಇದನ್ನೇ ಹೇಳಬೇಕು, ಇದನ್ನೇ ಹೇಳಬೇಕು. ಯಾವುದೇ ಶಾಸಕ ಇರಲಿ, ಅದು ಆಡಳಿತ ಪಕ್ಷದ ಶಾಸಕ ಇರಲಿ ಅಥವಾ ವಿರೋಧ ಪಕ್ಷದ ಶಾಸಕ ಇರಲಿ, ಅವರು ತಮ್ಮ ವಿವೇಚನೆಗೆ, ವಿವೇಕಕ್ಕೆ ಏನು ತೋರುತ್ತೆ ಅದನ್ನು ಹೇಳಬಹುದು. ಹೇಳುವ ಅಧಿಕಾರ, ಹಕ್ಕು ಅವ್ರಿಗೆ. ಅದು ಹಿಂಗೆ ಹೇಳಬೇಕು. ಅವಾಗ ನಫೆಡದ್ದು ಹೇಳಿದ್ರಿ, ಈಗ ಇದನ್ನೇ ಹೇಳಬೇಕು. ಅದು ಯಾವುದು ಯಾರೂ ಕಂಪಲ್ಷನ್ ಮಾಡೋದಕ್ಕೆ ಕೂತ್ಕೊಳ್ಳಿಲ್ಲ. ನೋಡಿ ಮಂತ್ರಿಗಳೇ ಕೂತ್ಕೊಳ್ಳಿ ಸರ್, ನೀವು ಕೂತ್ಕೊಳ್ಳಿ. ಅವ್ರ ಯಾಕೆ ಈ ರೀತಿ ಕೂತ್ಕೊಳ್ಳಿ. ಈಗ ವಿರೋಧ ಶಿವಲಿಂಗೇಗೌಡ ಶೂನ್ಯ ವೇಳೆಗೆ ಸೀಮಿತವಾಗಿ ಮಾತಾಡಿ. ಶೂನ್ಯ ವೇಳೆಗೆ ಆದಷ್ಟು ಬೇಗನೆ ಮಾತಾಡಿ. ಸನ್ಮಾನ್ಯ ಅಧ್ಯಕ್ಷರೇ, ನೀನು ಸಂತೆದಾರ ಮಾಡಬೇಡ. ಇಲ್ಲಿ ನೀ ಸಂತೆ ಎಲ್ಲ ಮಾಡುವಾಗ ನೀನು ಮಾಡಬೇಡ, ಕೂತ್ಕೊಳ್ಳಿ. ಈಗ ರಾಜ್ಯ ಸರ್ಕಾರದ್ದು ಜವಾಬ್ದಾರಿ ಏನು, ಕೇಂದ್ರ ಸರ್ಕಾರದ ಜವಾಬ್ದಾರಿ ಏನು, ಏನಕ್ಕೋಸ್ಕರ ಕೊಬ್ಬರಿ ಬೆಲೆ ಈ ರೀತಿ ಕುಸ್ತಿದೆ, ಇದು ಈ ಸದನದಲ್ಲಿ ಚರ್ಚೆ ಆಗಬೇಕು. ಈ ಸದನದಲ್ಲಿ ಪಾಮ್ ಆಯಿಲ್ನ ಎಕ್ಸ್ಪೋರ್ಟ್ ಮಾಡ್ತಾ ಇರಕ್ಕೆ ಬಿಟ್ಟಿಲ್ಲ. ಪಾಮ್ ಆಯಿಲ್ನ 0 ಅವರ್ ಇವ್ರಿಗೆ ಮಾತ್ರ ದೊಡ್ಡದಾಗಿ 0 ಅವರ್ ಅಲ್ಲ, ನಮಗೆ ಆಡಳಿತ ಪಕ್ಷದವರಿಗೆ ಮಾತ್ರ 0 ಅವರ್. ಇವ್ರು ಮಾತಾಡಿದ್ರು ಯಾರು ಏನು ಕೇಳಂಗಿಲ್ಲ. ಇವ್ರು ನೀವು ಮಾತಾಡಿ ಶಿವಲಿಂಗೇಗೌಡ ಮಾತಾಡಿ. ಅವರ ನಾಯಕರಿದ್ದಾರೆ, ಅಲ್ಲಿ ಮಾತಾಡ್ಲಿ. ಮಾತಾಡ್ಲಿ. ಮಾನ್ಯ ಸಭಾಧ್ಯಕ್ಷ, ನಮ್ಮದು ಕೊಬ್ಬರಿ ಬೆಲೆ ಇಳಿದು ಇದೆ, ಅದಕ್ಕೆ ಸರ್ಕಾರದ ಪರಿಹಾರ ಕೇಳ್ತಾ ಇದೀವಿ. ನೀವು ಏನ್ ಮಾತಾಡ್ತೀರಿ ಮಾತಾಡ್ರಿ, ನಾವು ಗಲಾಟೆ ಮಾಡ್ತೀವಿ. ನೀವು ಮಾತಾಡಿ, ನಾವು ಗಲಾಟೆ ಗಲಾಟೆ ಮಾಡಿ. ಏನ್ ನಿಮ್ಗೆ ಇರೋದು ಗಲಾಟೆ ಮಾಡೋದು ಗೊತ್ತಿರೋದು? ಗಲಾಟೆ ಮಾಡೋದು ಶಾಲ್ ಬಿಸಾಡ್ರಿ. ಶಿವಲಿಂಗೇಗೌಡ್ರೆ ನೀವು ಮಾತಾಡಿ. ನಾನು ಮಾನ್ಯ ಸಭಾಧ್ಯಕ್ಷ